ನನ್ನ ಆತ್ಮೀಯ ವೀಕ್ಷಕರೇ, ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಸ್ನೇಹಿತರೆ, ಸಾಮಾನ್ಯ ಧ್ಯಾನ ರಸಪ್ರಶ್ನೆಗಳು ಇದು ಭಾಗ 5. ಇದರಲ್ಲಿ ನಂಬರ್ 1, ವಂದೇ ಮಾತರಂ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು? ಇದಕ್ಕೆ ಎಲ್ಲ ಉತ್ತರಗಳನ್ನು ಕೆಳಗೆ ಕೊಡಲಾಗಿದೆ. ಗೇಟ್ವೇ ಆಫ್ ಇಂಡಿಯಾ ಭಾರತದ ಯಾವ ನಗರದಲ್ಲಿದೆ? ಇದು ಮುಂಬೈಯಲ್ಲಿದೆ. ವಂದೇ ಮಾತರಂ ರಚಿಸಿದ್ದು ಬಂಕಿಮ್ ಚಂದ್ರ ಚಟರ್ಜಿ, ಅವರು ಬೆಂಗಾಲ್ದವರು. ಜಗತ್ತಿನ ಅತೀ ದೊಡ್ಡ ಚರ್ಚ್ ಯಾವ ನಗರದಲ್ಲಿದೆ? ಇದು ಇಟಲಿಯಲ್ಲಿದೆ. ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ ಎಷ್ಟು ಅಡಿಗಳು? ಎಷ್ಟು ಇದು ಎತ್ತರ ಇದೆ? ಇದು ಇಲ್ಲಿ ಉತ್ತರ ಕೊಡಲಾಗಿದೆ. 8,848.86. ಇದು ಮೀಟ್ರ್ಗಳು, ಮತ್ತು ಅಡಿಯಲ್ಲಾದರೆ 5,575 ಮತ್ತು 5,553. ಸೊ ಇದು ಮೀಟ್ರಲ್ಲಿ ಕೊಟ್ಟಿದೆ, ಅಡಿಗಳಲ್ಲಿ ಸಹ ಇದು ಕೊಟ್ಟಿದೆ. ಇಲ್ಲಿ ಇದು ನಾನು ಹೇಳಿದಂತಹ ಆನ್ಸರ್ ತಪ್ಪಾಗಿದೆ. ಅಡಿಗಳಲ್ಲಿ ಇರುವಂಥದ್ದು 42,903 ಅಡಿಗಳು. 42,931 ಅಡಿಗಳು, 0.7 ಇದೆ. ಅದೇ ರೀತಿ ಮೀಟ್ರ್ಗಳು ಎಷ್ಟು ಮೀಟ್ರ್ ಇದೆ ಅಂತ ಹೇಳಿದರೆ 8,848.86 ಮೀಟ್ರ್ಗಳು. ಸೊ ನೆಕ್ಸ್ಟ್ ಕ್ವಶನು, ನಮ್ಮ ಭಾರತದ ಗಡಿಯ ಇರುವಂತಹ ಲಡಾಖ್ ಪ್ರದೇಶದಲ್ಲಿ ಇರುವಂಥ ಚಳಿಯ ವಾತಾವರಣ ಉಷ್ಣತೆ ಎಷ್ಟಿದೆ? ಅದಕ್ಕೆ ಉಷ್ಣತೆ ಅಂತಲೇ ಹೇಳ್ತಾರೆ. ಇರೋದು ಚಳಿ, ಅದರ ಮಾನ ಇರೋದು ಉಷ್ಣತೆ ಅಂತಲೇ ಹೇಳ್ತಾರೆ. ಇದು -50 ಡಿಗ್ರಿ ಸೆಂಟಿಗ್ರೇಡ್. ಇದು -50 ಡಿಗ್ರಿ ಸೆಂಟಿಗ್ರೇಡ್. ಸೊ 7ನೇದು, ಮೆರಿನ್ ಡ್ರೈವ್ ಕರಾವಳಿ ತೀರ ಅಂದರೆ ಬೀಚ್ ಎಲ್ಲಿದೆ? ಇದು ಮುಂಬೈ ನಗರದಲ್ಲಿದೆ. ಬಂಗಾರಕ್ಕಿಂತ ಅತ್ಯಂತ ದುಬಾರಿಯಾದ ಲೋಹ ಯಾವುದು? ಇದು ಪ್ಲ್ಯಾಟಿನಮ್ ಲೋಹ. ಸೊ ನೆಕ್ಸ್ಟ್, 1 ಲೀಟರ್ ಎಣ್ಣೆ ಅಂದರೆ ಅಡುಗೆ ಎಣ್ಣೆ, ರಿಫೈನ್ಡ್ ಆಯಿಲ್ ತೂಕ ಮಾಡಿದರೆ ಎಷ್ಟು kg ಬರುತ್ತದೆ? ಇದು 1 kgಗಿಂತ ಸ್ವಲ್ಪ ಕಮ್ಮಿ, 0.91 ಕಿಲೋ. ನೆಕ್ಸ್ಟ್, ಮಜ್ಜಿಗೆಯಲ್ಲಿರುವ ಆಮ್ಲದ ಹೆಸರು ಯಾವುದು? ಇದು ಮಜ್ಜಿಗೆಯಲ್ಲಿರುವ ಆಮ್ಲದ ಹೆಸರು ಲ್ಯಾಕ್ಟಿಕ್ ಆ್ಯಸಿಡ್. ನಂಬರ್ 12, ಭಾರತದಲ್ಲಿ ಇಂಟರ್ನೆಟ್ ಅಂತರ್ಜಾಲ ಅಧಿಕೃತವಾಗಿ ಯಾವಾಗ ಆರಂಭವಾಯಿತು? ಇದು 15/8/1995. ಇದು ಎಲ್ಲವನ್ನು ಬೇರೆ ಬೇರೆ ಪುಸ್ತಕಗಳು, ನ್ಯೂಸ್ ಪೇಪರ್ಗಳು, ಸಾಮಾನ್ಯವಾಗಿ ನಾವು ಓದುತ್ತಿರುವಾಗ ನಮಗೆ ಸಿಕ್ಕಿ ಬರೆದಿರುವಂಥ ಇದೊಂದು ಮಾಹಿತಿ. ಇದು ಸಾಮಾನ್ಯ ಜ್ಞಾನದಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗೆ ಇದು ಉಪಯೋಗ ಆಗ್ತದೆ. ಓಕೆ, ಬಾಯ್ ಬಾಯ್.